ಆ ಊರ್ ಜನಕ್ಕೆ ನಾನೇನು ರಿಯಲ್ ವಿಲ್ಲನ್ ಅಲ್ವಲ್ಲ, ಇಟ್ಸ್ ಅ ಕ್ಯಾರೆಕ್ಟರ್ ವಾಟ್ ಐ ಆಮ್ ಪ್ಲೇಯಿಂಗ್. ಆ್ಯಂಡ್ ರಜನಿ ಸರ್ ಸಿನಿಮಾದಲ್ಲಿ ಒಂದು ಹುಡುಗಿ, ಒಂದು ಹೀರೋಯಿನ್ಗೆ ವಿಲನ್ ಆಗಿ ಅವಕಾಶ ಕೊಡ್ತಾರೆ ಅಂದರೆ ಹೂ ವಿಲ್ ಸೇ ನೋ ಟು ಇಟ್. ನಾನು ಪಡೆಯಪ್ಪದಲ್ಲಿ ನೀಲಾಂಬರಿ ಪಾತ್ರನ ನಾನು ಅಯ್ಯೋ, ನನಗೆ ಆ ಪಾತ್ರ ಎಷ್ಟು ಇಷ್ಟ ಆಗುತ್ತೆ. ನನಗೆ ಕನ್ನಡದಲ್ಲಿ ಆ ಥರ ವಿಲ್ಲನ್ನಾಗಿ ಕಾಣಿಸ್ಕೋಬೇಕು ಅಂದರೆ ನಾನು ಒಂದು ಶಿವಣ್ಣನ ಜೊತೆ ಕಾಣಿಸ್ಕೋಬೇಕು, ಇಲ್ಲ ದರ್ಶನ್ ಸರ್ ಜೊತೆ ಕಾಣಿಸ್ಕೋಬೇಕು. ಇವರಿಬ್ಬರ ಜೊತೆ ವಿಲ್ಲನ್ ಆಗಿ ಮಾಡಬೇಕು ಅನ್ನೋ ಆಸೆ ನನಗೆ. ಸೊ ಆ ಸಿನಿಮಾದಲ್ಲಿ ಮಾಡಿದಾಗ, ನನಗೆ ಕೇಳಿದಾಗ, ಬಂದಾಗ ಐ ಸೆಡ್ ಡೆಫಿನೆಟ್ಲಿ ಎಸ್. ಫೈಟ್ ಇದೆ ಅಂತ ಗೊತ್ತಿಲ್ಲ, ಓಕೆ, ಹೋಗ್ತಾ 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 ಅದು ಅಂತ ನನಗೆ ಸರ್ಪ್ರೈಸ್ ಮಾಡಿ ಅವರು, ಇಲ್ಲ ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಅ ಫೈಟ್ ಸೀಕ್ವೆನ್ಸ್, ಈ ಥರ ಇದೆ. ನಾನು ನಕ್ಬಿಟ್ಟೆ, ನನ್ನನ್ನು ಹಿಂಗೆ ಟ್ರೀಟ್ ಮಾಡಬೇಡಿ, ಐ ಆಮ್ ನಾಟ್ ಅ ಹೀರೋ ಟು ಫೈಟ್. ಬಟ್ ಕಂಪೋಸಿಷನ್ ಅನ್ಬು ಅರಿವು ಮಾಸ್ಟರ್ಸ್ ಮಾಡಿದ್ದು, ಅವ್ರು ಕಂಪೋಸ್ ಮಾಡಿದಾಗ ನಾನು ಕಂಪ್ಲೀಟ್ ಫೈನಲ್ಸ್ ಕಂಪ್ಲೀಟಾಗಿ ಓವರ್ ಆಲ್ ನಾನು ಆ ಶಾರ್ಟ್ ಎಲ್ಲ ನೋಡಿದಾಗ ಐ ಫೆಲ್ಟ್ ತುಂಬಾ ಕ್ಯಾಂಡಿಡ್ ಆಗಿ ಬಂದಿದೆ ಆಕ್ಚುಲಿ. ಅದು ತುಂಬ ನ್ಯಾಚುರಲ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದರು. ಸೊ ಓವರ್ ಆಲ್ ಕಲ್ಯಾಣಿ ನನಗೆ ಮರುಜನ್ಮ, ರೀಬರ್ತ್. ನನಗೆ ಎಲ್ಲರೂ ಡೌನ್ಫಾಲ್ ಆಯಿತು, ರಚಿತನ್ ಕರಿಯರ್ ಮುಗೀತು, ರಚಿತಾ ಈಸ್ ಡನ್ ಆ್ಯಂಡ್ ಡಸ್ಟೆಡ್, ರಚಿತಾ ತಪ್ಪ ಆಗಿದ್ದಾರೆ, ರಚಿತಾ ಹಾಗೆ, ರಚಿತಾ ಹಿಂಗೆ, ಹೇಳ್ತೀವಲ್ಲ, ಇನ್ನೇನು ಬೀಳ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಇಡೀ ದೇಶ ಮಾತಾಡುವಂತ ಒಂದು ಪಾತ್ರ ಮಾಡಿ ಒಂದು ದೊಡ್ಡ ಶಕ್ತಿ ನನ್ನ ಕೈನ ಹಿಡಿತು. ಸೊ ಆ ದೈವಕ್ಕೆ ನನ್ನ ಸದಾ ಚಿರಋಣಿ. ನನ್ನ ಉಸಿರೇ ಆ ದೈವ. ನನ್ನ ಜೀವನನ ನಾವು ಹೇಳ್ತೀವಲ್ಲ, ಒಂದು ಬಂಡಿ ಥರ ನಡ್ಸ್ಕೊಂಡು ಹೋಗುತ್ತೆ ಲೈಫು ಅಂತ, ಆ ಬಂಡಿ ನಡೆಸ್ತಿರೋದೇ ಆ ದೈವ. ನಾನು ಆ ಬಂಡಿ ಒಳಗಡೆ ಕೂತ್ಕೊಂಡಿದ್ದೀನಿ ಒಂದು ಮಗು ಥರ ಅಷ್ಟೇ. ಸೊ ನಾನು ಫೋನ್ ಮಾಡಿ ಮಾತಾಡಿದಾಗ ನೀವು ಅದೇ ಮಾತನ್ನು ಹೇಳಿದ್ರಿ. ನನಗೆ ಮೆಂಟರು ಇಷ್ಟು ದಿನ ಒಬ್ಬರಿದ್ದರು, ದರ್ಶನ್ ಸರು, ಇವತ್ತಿಂದ ಇಬ್ಬರು, ಲೋಕೇಶ್ ಕನಕರಾಜ್ ಕೂಡ ಆ್ಯಡ್ ಆನ್ ಆಗಿದ್ದಾರೆ ಅಂತ ಮಾತನ್ನು ಹೇಳಿದ್ರಿ. ಸೊ ನೀವೆಲ್ಲೋ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಒಬ್ಬ ನಟಿಮಣಿಯನ್ನು ಹುಡುಕಿ ಹೆಕ್ಕಿ ತಗೊಂಬಂದು ಆ ಥರದೊಂದು ಪಾತ್ರ ಮಾಡಿಸೋದಿದೆಯಲ್ಲ, ದಟ್ಸ್ ಅ ಗ್ರೇಟ್ ಥಿಂಗ್. ಡೆಫಿನೆಟ್ಲಿ ನನಗೆ ಫಾರ್ ಎವರ್ ಥ್ಯಾಂಕ್ಫುಲ್ ಆಗಿರ್ತೀನಿ. ಹೇಳ್ತಿಲ್ವಾ, ಇಲ್ಲಿ ದರ್ಶನ್ ಸರ್ ಆದರೆ ಅಲ್ಲಿ ಲೋಕೇಶ್ ಅವರು ನನಗೆ ಒಂದು ಗಾಡ್ ಫಾದರ್ ಇದಕ್ಕೆ ಸೇರ್ತಾರೆ. ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಬೋತ್ ಆಫ್ ದೆಮ್. ನನ್ನ ಅರಸಿ ಸೀರಿಯಲ್ ಆದಮೇಲೆ ನನಗೆ ಅದು ಹೇಳ್ತಾರಲ್ಲ, ಅದೊಂದು ಹೊಸ ಜನ್ಮ ನನಗೆ ಇಂಡಸ್ಟ್ರಿ, ಅದು ದರ್ಶನ್ ಸರ್ ನನಗೆ ಜನ್ಮ ಕೊಟ್ಟಿದ್ದಂಥ ತಂದೆ. ತೆಲುಗು ಇಂಡಸ್ಟ್ರಿಗೆ ಇನ್ನೇನು ಡೌನ್ಫಾಲ್ ಆಗ್ತಿದೆ ಅಂತ ಎಲ್ಲರೂ ಮಾತಾಡ್ತಿರ್ಬೇಕು. ಲವ್ ಯು ರಚ್ಚು, ಸೂಪರ್ ಮಚ್ಚಿ. ನನಗೆ ಆ ಸಿನಿಮಾ ಯಾಕೆ ಹಾಗಾಯಿತು ಅಂತ ನಂಗೆ ಗೊತ್ತಿಲ್ಲ. ಇವತ್ತು ಕೂಡ ನಾನು OTT ನೋಡಿದಾಗ ಎಷ್ಟು ಚೆನ್ನಾಗಿದೆ ಈ ಸಿನಿಮಾ, ಇದು ಯಾರ ದೃಷ್ಟಿ ಬೀಳ್ತಪ್ಪ ಅಲ್ಲ. ಸಿನಿಮಾಗಳು ಯಾವ ಸಿನಿಮಾ ಹಿಟ್ ಆಗುತ್ತೆ, ಯಾವ ಸಿನಿಮಾ ಫ್ಲಾಪ್ ಆಗುತ್ತೆ, ಯಾವ ಕಾರಣಕ್ಕೆ ಹಿಟ್ ಆಗುತ್ತೆ, ಯಾವ ಕಾರಣಕ್ಕೆ ಫ್ಲಾಪ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೌದು, ತುಂಬ ಚೆನ್ನಾಗಿರೋ ಸಿನಿಮಾಗಳು ಅಟರ್ ಫ್ಲಾಪ್ ಆಗಿದ್ದಾವೆ, ಅಟರ್ ಫ್ಲಾಪ್ ಆಗುವಂಥ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ಸ್ ಆಗಿದ್ದಾವೆ. ಇದನ್ನು ಯಾರು ಗೆಸ್ ಮಾಡೋಕ್ಕೆ ಆಗಲ್ಲ ನೋಡಿ. ಅದಕ್ಕೆ ಹೇಳ್ದು, ನೆವರ್ ಅಂಡರ್ ಎಸ್ಟಿಮೇಟ್ ಎನಿಥಿಂಗ್ ಆರ್ ಎನಿ ಒನ್ ಅಂತ. ಆಮೇಲೆ ಸಡನ್ನಾಗಿ ನಾವು ಡಿಸಿಷನ್ಗೆ ಬರಬಾರ್ದು, ಇದು ಕಡಿಮೆ, ಇದು ನೋಡಿ ಕ್ಲಿಕ್ ಆಗತ್ತೆ. ಇಲ್ಲಿ ಯಾರೂ ಕಡಿಮೆ ಇಲ್ಲ, ಯಾವ ವಿಷಯನೂ ಯಾವ ಸಿನಿಮಾನೂ ಕಡಿಮೆ ಇಲ್ಲ, ಯಾವ ಸಿನಿಮಾನೂ ದೊಡ್ಡದಲ್ಲ. ಅದು ಭಗವಂತನ ದಯೆ. ಅವನು ಹೇಗೆ ಅದನ್ನು ತಗೊಂಡು ಹೋಗ್ತಾನೆ. ಯಾರು ತುಂಬ ಒಂದು ಸಿನಿಮಾನೆಲ್ಲ ಒಬ್ಬ ವ್ಯಕ್ತಿನ ಕ್ರಿಟಿಸೈಸ್ ಮಾಡಿ 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 ಕುಗ್ಗಿಸಿ ಅವನನ್ನು ಡಂಪ್ ಮಾಡ್ತಾರಲ್ಲ, ಒನ್ ಫೈನ್ ಡೇ ಹಿ ಈಸ್ ಗೋಯಿಂಗ್ ಟು ಲಿಟ್ರಲಿ ಕಮ್ ಅಪ್ ಲೈಕ್ ಅ ಫೀನಿಕ್ಸ್ ಬರ್ಡ್. ಇದು ಸತ್ಯ ಇದು. ಸೊ ನನಗೆ ಕ್ರಿಟಿಸಿಸಮ್ ಅಂದರೆ ನನಗೆ ಅದು ಬೇಜಾರು, ಅಳು ಬರುತ್ತೆ, ಅದಲ್ಲವೇ ಅಲ್ಲ. ನೀನು ಎಷ್ಟು ನನಗೆ ಕ್ರಿಟಿಸೈಸ್ ಮಾಡ್ತೀಯ, ನನಗೆ ಅಷ್ಟು ಖುಷಿ. ಬಿಕಾಸ್ ನನ್ನ ಶಕ್ತಿನ ಇನ್ನಷ್ಟು ಒಂದು ರೀಜನರೇಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಗುತ್ತೆ. ಸೊ ಐ ಕೀಪ್ ಏನಂತಾರೆ, ಒಂದು ಈ ಪವರ್ ಬ್ಯಾಂಕ್ ನಾವು ಬ್ಯಾಟ್ರಿ ಲೋ ಆದಾಗ ಹೆಂಗೆ ಚಾರ್ಜ್ ಮಾಡ್ತೀವಲ್ಲ, ಹಾಗೆ ಲೈಫ್ನ ನಾನು ಅಷ್ಟು ಚೆನ್ನಾಗಿ ಚಾರ್ಜ್ ಮಾಡ್ತಿರ್ತೀನಿ. ಐ ಲವ್ ಕ್ರಿಟಿಕ್ಸ್. ನೋಡಿ, ಯಾರೆಲ್ಲಾನು ನಮ್ಮನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂತ ಇದು ಮಾಡ್ತಿರೋ, ಅವರು ಈ ಮಾತುಗಳನ್ನು ಕೇಳಿಸ್ಕೊಂಡು ಅದನ್ನು ಯುಟಿಲೈಸ್ ಮಾಡಿ. ಡೆಫಿನೆಟ್ಲಿ ಲಕ್ಷ್ಮಿ, ಸೀರಿಯಸ್ಲಿ ನಾನು ಹೇಳ್ತೀನಿ, ನೆಗೆಟಿವ್ ಕಾಮೆಂಟ್ಸ್ ಅದು ಸೂಪರ್. ಇವಾಗ ನಾನೇ ಫಾರ್ ಎಕ್ಸಾಂಪಲ್, ನಾನು ಒಂದು ಟೈಮ್ ತಗೊಂಡು ನಿಮ್ಮ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ತೀನಿ ಅಂದರೆ ನೀನು ನಂಗೆ ಟೈಮ್ ಕೊಡ್ತಿದ್ಯಾ? ಆ್ಯಂಡ್ ದಟ್ 1 or 2 minutes ಆಫ್ ಟೈಮ್ ಇಸ್ ಡೆಫಿನೆಟ್ಲಿ ನನ್ನ ಟೈಮ್. ಅದು ನೀನು ನನ್ನ ಬಗ್ಗೆ ನೀನು ಒಳ್ಳೇದು ಮಾತಾಡ್ತಿದ್ಯೋ ಕೆಟ್ಟದ್ದು ಮಾತಾಡ್ತಿದ್ಯೋ, ಅದು ನಿನ್ನ ಪದಗಳ ಮೇಲೆ ನೀನು ಏನು ಅಂತ ನಾವು ಗೇಜ್ ಮಾಡ್ಬೋದು, ನೀನು ಯಾವ ಥರ ವ್ಯಕ್ತಿ ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಟೆನ್ಷನ್ ಸಿಗ್ತಿದ್ಯಾ? ಯಾರಿಗೆ? ಭಗವಂತನಿಗೆ ಬಿಡಲ್ಲ ನಾವು. ನಮಗೆ ಬೇಜಾರಾಯಿತು ಅಂದರೆ ಅವನ್ನೇ ಬೈತೀವಿ. ಯಾರು ಬೈಯಲ್ಲ?
ನೀನು ಸರಿ ಇಲ್ಲ, ನೀನು ಇದೆಯಾ, ನೀನು ಕಣ್ಣು ಮುಚ್ಕೊಂಡಿದ್ಯಾ, ನಾನು ಇಷ್ಟು ಕಷ್ಟಪಡ್ತಿದ್ದೀನಿ, ನೀನು ಯಾಕೆ ನನ್ನ ಮಾತು ಕೇಳಿಸ್ಕೊಳ್ತಿಲ್ಲ ಅಂತ ಭಗವಂತನ್ನೇ ಬೈತೀವಿ ನಾವು. ಅಂಥದ್ರಲ್ಲಿ ನಾವೆಲ್ಲ ಯಾರು? ಆಫ್ಟರ್ ಆಲ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್, ನಮಗೆ ಬೈಯಲ್ವಾ ಜನ? ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದೀನಿ. ಅದಕ್ಕೂ ಮೊದಲು ಇನ್ನೊಂದು ಪ್ರಶ್ನೆ ಕೇಳೋದಾದರೆ, ಪಡೆಯಪ್ಪ 2 ರೀಸೆಂಟಾಗಿ ಅನೌನ್ಸ್ ಆಗಿದೆ. ಪಡೆಯಪ್ಪ ಕೂಡ ರಿಲೀಸ್ ಕೂಡ ಆಯಿತು. ಯಶಸ್ವಿ 25 ದಿನದತ್ತ ಮುನ್ನುಗ್ತಾ ಇದೆ. ಎಸ್, 25 years. ಇನ್ ಕೇಸ್ ಏನಾದರೂ ನಿಮ್ಗೊಂದು ಚಾನ್ಸ್ ಸಿಕ್ಕಿ ಪಡೆಯಪ್ಪ 2ಗೆ ಬರ್ತೀರಾ ಅಂತ ಕೇಳಿದ್ರೆ? ನಾನು ವಿತೌಟ್ ಪೇಮೆಂಟ್ ಐ ಆಮ್ ರೆಡಿ ಟು ಡೂ ಪಡೆಯಪ್ಪ 2. ಅಯ್ಯೋ, ದಟ್ ಈಸ್ ಅಗೇನ್ ಮೈ ಡ್ರೀಮ್. ನನಗೆ ಅವಕಾಶ ಸಿಕ್ಕಿದ್ರೆ ಅಂತೂ ಸತ್ಯ ಹೇಳ್ತೀನಿ, ಯಾರು ಪ್ರೊಡ್ಯೂಸ್ ಮಾಡ್ತಾರೋ ಯಾರು ಏನು ಮಾಡ್ತಾರೋ, ನಾನು 0 ಪೇಮೆಂಟ್. ನನಗೆ ಆ ಸಿನಿಮಾದಲ್ಲಿ ಪಾತ್ರ ಕೊಡಿ ಸಾಕು. ಬೇಕಾದ್ರೆ ನೀಲಾಂಬರಿ ಅವರ ಮಗಳ ಪಾತ್ರನೇ ಕೊಡಿ. ಓ, ನೀಲಾಂಬರಿಗೆ ಮಗಳಿಲ್ಲ ಅಲ್ವಾ? ನೀವು ಈಗ ಒಂದು ಕ್ಯಾರೆಕ್ಟರ್ ತೀರೋಗಿದ್ದಾರೆ, ನಮ್ಮ ಸೌಂದರ್ಯ ಮೇಡಮ್ ಅವರೇ ಇದ್ದರು, ಅವ್ರು ತೀರೋಗಿದ್ದಾರೆ. ಆ ಥರದೊಂದು ಕ್ಯಾರೆಕ್ಟರ್ ರೀಜನ್ರೇಟ್ ಮಾಡ್ಬೋದು, ಅವರು ಕ್ರಿಯೇಟ್ ಮಾಡ್ಬೋದು. ಬಟ್ ಅದೇ ಹೇಳ್ತಿಲ್ವಾ, ಇಫ್ ಐ ಆಮ್ ರಿಲಿ ಡೆಸ್ಟಿನ್ ಟು ಬಿ ಅ ಪಾರ್ಟ್ ಆಫ್ ದ ಫಿಲ್ಮ್, ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಈ ಹೀರೋಯಿನ್ಸು ದಪ್ಪ ಆಗೋದು ಅವರಿಗೆ ವರನ ಶಾಪನ? ಎರಡೂ. ನಾನು ಏನಕ್ಕೆ ಕೇಳ್ತೀನಿ ಅಂತಂದರೆ, ಮೇನ್ ಸ್ಟ್ರೀಮ್ ಜರ್ನಲಿಸಮಲ್ಲಿ ಇವೆಲ್ಲ ಡಿಸ್ಕಸ್ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು. ಹೆಣ್ಮಕ್ಳು ಅಂದ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಕಡೆ PCOD ಪ್ರಾಬ್ಲಮ್ ಇರುತ್ತೆ, ಮತ್ತೊಂದು ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ದಪ್ಪದಾಗಿ ಕಾಣಿಸ್ಬಿಟ್ರೆ ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ. ಅವ್ರಿಗೂ ವೈಯಕ್ತಿಕವಾಗಿ ಸಮಸ್ಯೆ ಏನಿದೆ ಅನ್ನೋದು ಅವ್ರಿಗೇನು ಗೊತ್ತಿರುತ್ತೆ? ಒಬ್ಬ ಹೆಣ್ಣಿನ ಕಷ್ಟ ಏನು ಗೊತ್ತಿರುತ್ತೆ ಅವ್ರಿಗೆ? ತುಂಬ ಸುಲಭವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸೋ ಇಚ್ಛೆ ಕಮೆಂಟ್ ಹಾಕ್ಬಿಡ್ತಾರೆ. ವೆರಿ ಟ್ರೂ. ನನಗೂ ಅದು ನಾನು ಅದನ್ನು ಇತ್ತೀಚಿನ ದಿನಗಳಂತ ಹೇಳೋಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಲೈಕ್ ಫ್ಯೂ ಇಯರ್ಸಿಂದ ನಾನು ಅದನ್ನು ಅಬ್ಸರ್ವ್ ಮಾಡ್ತಿದ್ದೀನಿ. ನನ್ನ ಮೇಲೂ ಆ ಥರ ಒಂದಷ್ಟು ಕಮೆಂಟ್ ಬಂದಿದೆ. ದಪ್ಪ ಆಗಿದ್ದಾರೆ ಇವರು, ಸಣ್ಣ ಆಗಿ ಆಂಟಿ ಆಗಿಬಿಟ್ಟಿದ್ದಾರೆ. ದಪ್ಪ ಆಗಿದ ತಕ್ಷಣ ಆಂಟಿನ ಯಾಕೆ? ಗಂಡು ಮಕ್ಕಳು ದಪ್ಪ ಆದರೆ ಅಂಕಲ್ ಅಂತ ಕರಿಬಾರ್ದಾ? ಹಾಂ, ಅವ್ರಿಗೆ ಎಷ್ಟೇ ವಯಸ್ಸಾದರೂ ಸ್ಕ್ರೀನ್ ಮೇಲೆ ಕೂದಲು ಉದ್ರೋದ್ರೆ ವಿಗ್ಗಳು ಹಾಕ್ಕೊಂಡು ಸಿನಿಮಾಗಳು ಮಾಡ್ತಾರೆ ಹೀರೋಗಳು. ಅದು ಅವರು ಇವಾಗ ಹುಡುಗರಿಗಾಗಿದ್ರು ಸರಿ, ಹುಡುಗಿರ್ಗಾಗಿದ್ರು ಸರಿ, ಅವ್ರದ್ದಾದಂಥ ಹೆಲ್ತ್ ಇಶ್ಯೂಸ್ ಇರುತ್ತೆ. ಆ್ಯಂಡ್ ಎಲ್ರಿಗೂ ಎಲ್ಲ ಟೈಮಲ್ಲೂ ಅದನ್ನು ನಾವು ಕ್ಲಾರಿಫೈ ಮಾಡಿಕೊಂಡು, ನನಗೆ ಈ ಥರ ಒಂದು ಸಿಚುವೇಶನ್, ನಾನು ಈ ಥರ ಒಂದು ಹೆಲ್ತ್ ಇಶ್ಯೂಸ್ ಇದೆ ನನಗೆ, ಅದಕ್ಕೆ ನಾನು ಹೀಗೆ ಆಗ್ತಿದ್ದೀನಿ ಅಂತ ಎಲ್ರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಪಾತ್ರಕ್ಕೆ ಸಮ್ಟೈಮ್ಸ್ ನಾವು ಆ ಪಾತ್ರ ತಕ್ಕ ಹಾಗೆ ನಾವು ಬಾಡಿ ಶೇಪ್ಗೆ ತರೋದಕ್ಕಾಗಲ್ಲ. ಆ್ಯಂಡ್ ದೇ ಸ್ಟಾರ್ಟ್ ಬಾಡಿ ಶೇಮಿಂಗ್ ಅಸ್, ಇವ್ರು ನೋಡಿ ಹಿಂಗೆ ಆಗ್ಬಿಟ್ಟಿದ್ದಾರೆ ಅಂತ. ನನಗೆ ನಿಂಗವ ಲೈಕ್ ಲ್ಯಾಂಡ್ ಲಾರ್ಡ್ ಮಾಡ್ತಿರ್ಬೇಕಾದ್ರೆ ಐ ಹ್ಯಾಡ್ ಟು ಪುಟ್ ಆನ್ ಲಿಲ್ ವೆಯ್ಟ್ ಆ ಪಾತ್ರಕ್ಕೆ. ಅದೇ ಟೈಮಲ್ಲಿ ನಾನು ಕೂಲಿ ಮಾಡ್ತಿದ್ದೀನಿ. ಆ ಸ್ಕೆಡ್ಯೂಲ್ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ಎಗೇನ್ ಕಟ್ ಡೌನ್. ನೀವು ನೋಡಿದ್ದೀರಾ ಅನ್ಸುತ್ತೆ, ಒಂದಷ್ಟು ಸೀನ್ಸಲ್ಲಿ ನಾನು ತುಂಬ ಲೀನಾಗಿ ಕಾಣಿಸ್ತೀನಿ, ಫೈಟ್ ಸೀಕ್ವೆನ್ಸಲ್ಲಿ ಸ್ವಲ್ಪ ಚಬ್ಬಿಯಾಗಿ ಹೆಫ್ಟಿ ಆಗಿದ್ದೀನಿ ಅಂತ. ಅದು ಕೆಲವೊಮ್ಮೆ ಸ್ಲೀಪಿಂಗ್ ಸ್ಕೆಡ್ಯೂಲ್ ಅಂತ ಇರುತ್ತೆ. ನೈಟ್ ಶೂಟ್ ಇದ್ದಾಗ ಒಮ್ಮೊಮ್ಮೆ ನಾವು ಊಟ ಸ್ಕಿಪ್ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಾಗುತ್ತೆ, ಬಿಕಾಸ್ ನನಗೆ ಎನರ್ಜಿ ಬೇಕು. ನನ್ನ ಬಾಡಿ ಟೈಪ್ ಇರೋದು ಹೀಗೆ. ನಾನು ನಿದ್ದೆ ಮಾಡಿಲ್ಲ ಅಂದರೆ ನನ್ನ ಫೇಸ್ ಬ್ಲೋಟ್ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಲಿಟಲ್ ಲೈಕ್ ಕಪಲ್ ಆಫ್ ಇಶ್ಯೂಸ್. ಎಲ್ಲ ಹೆಣ್ಮಕ್ಳಿಗಿರೋ ಹಾಗೆ PCOS ಇಶ್ಯೂಸ್ ಇರುತ್ತೆ, ನನಗೂ ಇದೆ. ಅದ್ರಲ್ಲಿ ತಪ್ಪೇನಿದೆ? ಆ್ಯಂಡ್ ಐ ಡೋಂಟ್ ಮೈಂಡ್ ಸೇಯಿಂಗ್ ಇಟ್ ಟು ದ ವರ್ಲ್ಡ್, ನನಗೆ ಈ ಒಂದು ಇಶ್ಯೂ ಇದೆ ಅಂತ. ಸೊ ಇಟ್ ಟೇಕ್ಸ್ ಟೈಮ್ ಫಾರ್ ಇಟ್ ಟು ಗ್ರ್ಯಾಜುಯಲಿ ಕ್ಯೂರ್ ಆಗೋದಕ್ಕೆ. ಅದಕ್ಕೆ ಆದಂಥ ಕೆಲವೊಂದು ಡಯಟ್ ಇದೆ, ಸೊ ಅದನ್ನು ಮಾಡ್ಕೊಂಡು ಹೋಗ್ತಿರ್ಬೇಕು. ಆ್ಯಂಡ್ ಇಷ್ಟು ಅವರ್ಸ್ ಅಂತ ನಮಗೆ ಸ್ಲೀಪಿಂಗ್ ಸ್ಕೆಡ್ಯೂಲ್ ಅಂತ ಇರುತ್ತಲ್ವ, ಅದನ್ನು ನಾವು 7 to 8 hours ನಾವು ನಿದ್ದೆ ಮಾಡಲೇಬೇಕಾಗತ್ತೆ. ನೈಟ್ ಶೂಟ್ ಅಂತ ಬಂದಾಗ ಅದು ಸತ್ಯವಾಗ್ಲೂ ಆಗಲ್ಲ. ಆ್ಯಂಡ್ ನಾನು ಹೇಳೋದಕ್ಕಾಗಲ್ಲ ನನಗೆ ಈ ಇಶ್ಯೂ ಇದೆ, ನನಗೆ ನಿದ್ದೆ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಏನು ಮಾಡಬೇಕಾಗತ್ತೆ? ಅವರು ನೈಟ್ ಶೆಡ್ಯೂಲೇ ಹಾಕ್ಕೊಂಡಿರ್ತಾರೆ. ನಂದು ಆಲ್ಮೋಸ್ಟ್ ಲೈಕ್ ನಮ್ಮದು ಲ್ಯಾಂಡ್ ಲಾರ್ಡಲ್ಲಿ ನಮ್ಮದು ಆಲ್ಮೋಸ್ಟ್ ನೈಟ್ ಸ್ಕೆಡ್ಯೂಲ್ ಇದ್ದಿತ್ತು. ನಮ್ಮ ಕಲ್ಟಲ್ಲಿ ಕೂಡ ಅಷ್ಟು ನೈಟ್ ಸ್ಕೆಡ್ಯೂಲ್ ಇತ್ತು. ಹೇಳೋದಕ್ಕಾಗಲ್ಲ. ಆ್ಯಂಡ್ ನನ್ನ ಟೀಮು ಎಲ್ಲ ಥರ ಅರ್ಥ ಮಾಡ್ಕೊತಾರೆ. ಈ ಥರ ಇದೆ, ನನಗೆ ಪ್ಲೀಸ್ ಸ್ವಲ್ಪ ದಯವಿಟ್ಟು ಕೋಪ್ ಅಪ್ ಮಾಡಿ ಅಂದಾಗ ಅದೇ ಎಲ್ಲ ಅಂಡರ್ಸ್ಟ್ಯಾಂಡ್. ಬಟ್ ಜನಗಳು ಆ ಥರ ಕಾಮೆಂಟ್ ಮಾಡಿದಾಗ ಎಲ್ಲರೂ ಫೇಸ್ ಮಾಡ್ತಿದ್ದಾರೆ. ಲಕ್ಷ್ಮಿ, ಇವತ್ತು ನಾ ಹೇಳ್ದಂಗೆ ಇನ್ಫ್ಲೂಯೆನ್ಸಸ್ಸು ಇಲ್ಲ ಪಾಪ ಕಾಮನ್ ಒಂದು ಹುಡುಗಿ ಏನೋ ಒಂದು ರೀಲ್ ಮಾಡಿ ಹಾಕಿದಾಗ ಅವಳ ಬಗ್ಗೆ ಒಂದು ಬಾಡಿ ಶೇಮಿಂಗ್ ಮಾಡ್ತಾರೆ.